ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಸೀರೆ ಕುಚ್ಚು ಹಾಕೋರಿಗೆ ಒಂದು ಯೂಸ್ಫುಲ್ ಆಗಿರೋ ಟಿಪ್ಸ್ನ ಹೇಳ್ತಿದ್ದೀನಿ ಇವತ್ತು. ತುಂಬ ಚೆನ್ನಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಚ್ಚು ಹಾಕಲಿಕ್ಕೆ ಯಾವ ಥರ ಟಿಪ್ಸ್ ಬೇಕು ಎಲ್ಲ ಹೇಳ್ತೀನಿ ನಾನು. ಬೀಡ್ಸ್ ಬಗ್ಗೆ, ಥ್ರೆಡ್ ಬಗ್ಗೆ, ಹಾಗೆ ಯಾವ ಥರ ನೀಡಲ್ನ ಯೂಸ್ ಮಾಡಬೇಕು ಅಂತ ನೋಡಿ. ಈ ಥರ ಎಲ್ಲ ಯೂಸ್ ಮಾಡೋ ಐಟಮ್ಸ್ ಇದೆ. ಇದನ್ನು ನಾನು ಯಾವುದ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್, ಫುಲ್ ನೋಡಿ ವಿಡಿಯೋನ. ನೋಡಿ, ನಾನು ಯೂಸ್ ಮಾಡೋ ಥ್ರೆಡ್ ಬಂದು ವರ್ಧ ಎಂಬ್ರಾಯ್ಡರಿ ಥ್ರೆಡ್ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಇದ್ರ ಮೇಲೆ ನಂಬರ್ ಇರುತ್ತೆ ನೋಡಿ. ಈ ಥ್ರೆಡ್ನ ನಾವು ಯೂಸ್ ಮಾಡಿದ ಮೇಲೆ ಮೇಲ್ಗಡೆ ಇರುತ್ತಲ್ಲ ಸ್ಟಿಕ್ಕರ್, ಅದನ್ನು ಕಿತ್ತಬಾರ್ದು, ಹಾಗೆ ಇಡಬೇಕು. ಈ ಥ್ರೆಡ್ ಬಂದು ತುಂಬ ಚೆನ್ನಾಗಿದೆ. ಇದು ಕೂಡ ವರ್ಧ ಎಂಬ್ರಾಯ್ಡರಿ ಥ್ರೆಡ್. 2 ಥರ ಬರುತ್ತೆ ಇದರಲ್ಲಿ. ಇದನ್ನೇ ನಾನು ಯೂಸ್ ಮಾಡೋದು. 2 ಥರ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ನಾನು. ವರ್ಧ ಎಂಬ್ರಾಯ್ಡರಿ, ಹಾಗೆ ಇನ್ನೊಂದು ನಂದಿ ಥ್ರೆಡ್ ಅಂತ ತೋರಿಸ್ತೀನಿ, ಅದು ಕೂಡ ನಿಮಗೆ. ಇದು ನಂದಿ ಥ್ರೆಡ್. ಇದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇದೆ. ಇದರ ಮೇಲೆ ನಂಬರ್ಸ್ ಇರುತ್ತೆ. ಇದನ್ನು ನಾವು ಯೂಸ್ ಮಾಡಬೇಕಾದ್ರೆ ಮೇಲ್ಗಡೆ ಸ್ಟಿಕ್ಕರ್ ತೆಗಿತೀವಲ್ಲ, ಅದನ್ನು ಬಿಸಾಡಬಾರ್ದು. ಕುಚ್ಚು ಹಾಕುವಾಗ ಒಂದು ವೇಳೆ ಅದು ಕಲರ್ಸ್ ಆಗ್ತಿತ್ತು ಅಂತ ತಿಳ್ಕೊಳ್ಳಿ. ಹಾಗಾಗಿ ಆವಾಗ ನಮಗೆ ಮತ್ತೆ ಅದೇ ಕಲರ್ ಥ್ರೆಡ್ ಬೇಕಂದರೆ ಸಿಗೋದಿಲ್ಲ. ಹೋದರೆ ಸ್ವಲ್ಪ ಇದ್ರೆ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಕವರ್ ಇರುತ್ತಲ್ಲ, ಈ ಕವರ್ನ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಳಗಡೆ ಇಟ್ಕೋಬೇಕು. ಆ ಕುಚ್ಚು ಮುಗಿಯೋವರೆಗೂ ಇಟ್ಕೊಂಡ್ರೆ ಸಾಕು. ನಮಗೆ ಸೇಮ್ ಕಲರ್ ಥ್ರೆಡ್ ಸಿಗುತ್ತೆ. ಅದರ ಮೇಲೆ ನಂಬರ್ ಇರುತ್ತೆ. ಆ ಶಾಪ್ಗೆ ಹೋಗಿ ಆ ನಂಬರ್ ತೋರಿಸಿದ್ರೆ ಸೇಮ್ ಕಲರ್ ಥ್ರೆಡ್ನ ಕೊಡ್ತಾರೆ ಅವರು. ಈ ಥರ ಥ್ರೆಡ್ನ ನಾನು ಯೂಸ್ ಮಾಡೋದು. ನಂದಿ ಹಾಗೆ ವರ್ಧ ಕಂಪ್ನಿದು. ಹಾಗೆ ಜರಿ ಥ್ರೆಡ್. ಇದು ಕುಚ್ಚು ಹಾಕಲಿಕ್ಕೆ ಫ್ರೆಂಡ್ಸ್, ಜರಿ ಥ್ರೆಡ್ ಗೋಲ್ಡ್ ಕಲರ್ದು. ಇದು ಕೂಡ ನಾನು ವರ್ಧ ಕಂಪ್ನಿದೆ ತೊಗೊಂಡಿದ್ದೀನಿ. ಒಂದೊಂದು ಸಾರಿ ಬೆಲ್ ಕೂಡ ಯೂಸ್ ಮಾಡ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಸಿಲ್ವರ್ ಕಲರ್ ಕೂಡ, ಸಿಲ್ವರ್ ಸಾರಿ ಇದ್ದರೆ ಸಿಲ್ವರ್ ಕಲರ್ ಕೂಡ ಮ್ಯಾಚ್ ಆಗುತ್ತಲ್ಲ. ಕಾಪರ್ ಕೂಡ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೊಳ್ಳಿ. ಇದು ಗಮ್ಮು ಕುಚ್ಚು ಹಾಕಲಿಕ್ಕೆ, ಹಾಗೆ ಸ್ಟೋನ್ ಚೈನ್ ಹಚ್ಚಲಿಕ್ಕೆ ಎಲ್ಲದಕ್ಕೂ ಈ ಗಮ್ನ ಯೂಸ್ ಮಾಡ್ಕೋತೀನಿ ನಾನು. ಹಾಗೆ ಸೈಡಲ್ಲಿ ಕಟ್ ಮಾಡಿರ್ತೀವಲ್ಲ, ಅದಕ್ಕೂ ಕೂಡ ಹಚ್ಚೋಕ್ಕೆ ಯೂಸ್ ಆಗುತ್ತೆ ನೋಡಿ. ಈ ಕುಚ್ಚಿಗೆ ಈ ಥರ ಮುಂದ್ಗಡೆ ಹಚ್ಚಲಿಕ್ಕೆ ಈ ಗಮ್ ಯೂಸ್ ಆಗುತ್ತೆ. ಹಾಗೆ ಸೀಸರ್, ಕತ್ರಿ. ಇದು ಕುಚ್ಚು ಕಟ್ ಮಾಡಲಿಕ್ಕೆ ಇದೇ ಥರ ಕತ್ರಿನ ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಆದರೆ ಸೀಸರ್ ಆದರೆ ಅದು ನೀಟಾಗಿ ಕಟ್ ಆಗಲ್ಲ. ಇದು ಸ್ಮಾಲ್ ನೀಡಲ್. ಇದು ಜರಿ ಥ್ರೆಡ್ ಹಾಕಿ ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಕುಚ್ಚು ಹಾಕಲಿಕ್ಕೆ ಯೂಸ್ ಮಾಡ್ಕೋಬೋದು. ಬೇಗ ಆಗುತ್ತೆ ಕುಚ್ಚು. ಕೈಯಿಂದ ಕಟ್ಟೋದಕ್ಕಿಂತ ಈ ನೀಡಲಿಂದ ಬೇಗ ಆಗುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ನೀಡಲ್ಲು ನೋಡಿ. ಇಲ್ಲಿ ಇದಕ್ಕೆ ಹೋಲ್ ಕೂಡ ದೊಡ್ಡದಾಗಿದೆ. ಇದು ಬೇಬಿ ಕುಚ್ಚು ಹಾಕಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ನೀಡಲ್ಲು. ನೆಕ್ಸ್ಟು ಕ್ರೋಶ ನೀಡಲ್ 23 0.45 mm. ಇದು ಫುಲ್ ಸಣ್ಣದಾಗಿರುತ್ತೆ. ಇದನ್ನು ನಾನು ಸ್ಮಾಲ್ ಬೀಡ್ಸ್ ಯೂಸ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಟುಲೀಫ್ ಜಪಾನ್ ಕಂಪ್ನಿದು. ಇದು ಕೂಡ ಇದು ಮುಂದ್ಗಡೆ ನೋಡಿ, ನೀವು ಫುಲ್ ಸಣ್ಣದಾಗಿರುತ್ತೆ ಮುಂದ್ಗಡೆ ನೀಡಲು. ಇದು 10 ನಂಬರ್ ನೀಡಲು, 10 ನಂಬರ್ 0.75 mm. ಇದು ಕೂಡ ಟುಲೀಫ್ ಹಾಗೆ ಜಪಾನ್ ಕಂಪ್ನಿದು. ಇದ್ರ ಮುಂದ್ಗಡೆ ನಿಬ್ಬು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಈಸಿಯಾಗಿ ಕ್ರೋಶನ ಹಾಕೋಬೋದು ನಾವು ಇದರಿಂದ. ಆವಾಗಲೇ ತೋರಿಸಿದ್ನಲ್ಲ, ಅದು ಸ್ಮಾಲ್ ಬೀಡ್ಗೆ ಮಾತ್ರ ಯೂಸ್ ಆಗೋದು. ಇದು ಪ್ರತಿಯೊಂದಕ್ಕೂ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಡೈಲಿ ಯೂಸ್ ಮಾಡೋದು ಕೂಡ ಇದೇ ನೀಡಲ್ನ. ಇದು ಕೂಡ ಟುಲೀಫ್ ಹಾಗೆ ಜಪಾನ್ ಕಂಪ್ನಿದು. ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ ನೋಡಿ, ಇದು ಮುಂದ್ಗಡೆ ತುಂಬ ಸಣ್ಣದಾಗಿದೆ. ಡೈಲಿ 6 ಎಳೆ ದಾರಕ್ಕಾದರೆ ಇದು ಸ್ವಲ್ಪ ಬೇಗ ಆಗೋದಿಲ್ಲ. ಹಾಗಾಗಿ 10 ನಂಬರ್ ನೀಡಲ್ಲಾದರೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬೀಡ್ಗಳನ್ನು ತೋರಿಸ್ತೀನಿ ನಾನು ಯಾವ ಥರ ಬೀಡ್ಸ್ನ ಯೂಸ್ ಮಾಡ್ತೀನಿ ಅಂತ.
ಇದೆಲ್ಲ ಬೀಡ್ಸ್ ಬಂದು ನಾನು ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೀನಿ. ಇದು ನೋಡಿ ಈ ಥರ ಇದೆ ಬೀಡ್ಸು, ಎಗ್ ಶೇಪಲ್ಲಿ ಇದೆ, ಹಾಗೆ ಮೇಲ್ಗಡೆ ಲೈನ್ಸ್ ಬಂದಿದೆ. ಇದರಿಂದ ಸ್ಲ್ಯಾಂಟಿಂಗ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಆರ್ಟ್ ಶೇಪ್ ಬೀಡ್ಸು, ಇದು ಸ್ಲ್ಯಾಂಟಿಂಗೂ ಯೂಸ್ ಮಾಡ್ಕೊ. ಈ ಬೀಡನ್ನ ನಾವು ಬೇಬಿ ಕುಚ್ಚು ಹಾಕ್ಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ. ಇದು ಟ್ರಯಾಂಗಲ್ ಶೇಪ್ ಬೀಡು, ಇದನ್ನು ನಾವು ಒಂದು ಬೀಡ್ ಒಂದು ಕುಚ್ಚಿಗೆ ಹಾಕೋಬೋದು, ಹಾಗೆ ಸ್ಲ್ಯಾಂಟಿಂಗ್ ಆರ್ಚ್ಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಂತೂ ಸ್ಲ್ಯಾಂಟಿಂಗ್ ಆರ್ಚ್ಗೆ ಹೇಳಿ ಮಾಡಿಸಿದ ಬೀಡ್ ಅಂತ ಹೇಳ್ಬೋದು, ಪರ್ಫೆಕ್ಟ್ ಬೀಡ್ ಇದು. ನೆಕ್ಸ್ಟ್ ಬ್ರೈಡಲ್ ಬೀಡ್ಸ್ನ ಯೂಸ್ ಮಾಡೋದು ತೋರಿಸ್ತೀನಿ ನಾನು. ಈ ಬ್ರೈಡಲ್ ಬೀಡ್ಸು ಇದನ್ನು ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ತಾರೆ, ಹಾಗೆ ನಾರ್ಮಲ್ ಡಿಸೈನ್ಗೆ ಯೂಸ್ ಮಾಡಿದರೆ ಬ್ರೈಡಲ್ ಲುಕ್ ಬರುತ್ತೆ. ಒಂದೇ ಆರ್ಚ್ ಹಾಕಿದರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಬೀಡ್ಸು. ಪುಟ್ಟದಾಗಿ ಆರ್ಚ್ ಹಾಕ್ತೀವಲ್ಲ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಫುಲ್ ಗ್ರ್ಯಾಂಡ್ ಲುಕ್ ಅನ್ನಿಸುತ್ತೆ ಈ ಬೀಡ್ಸು. ನೆಕ್ಸ್ಟ್ ಫ್ಲವರ್ ಬೀಡ್ಸ್ ತೋರಿಸ್ತಿದ್ದೀನಿ ನೋಡಿ. ಇದು ಬ್ರೈಡಲ್ ಬೀಡ್ಗೂ ಯೂಸ್ ಮಾಡ್ಬೋದು, ಬ್ರೈಡಲ್ ಡಿಸೈನ್ಗೆ, ಹಾಗೆ ಒಂದು ಬೀಡ್ ಹಾಗೆ ಒಂದು ಕುಚ್ಚು ಹಾಕಲಿಕ್ಕೆ ಮತ್ತು ಟೈಸಲ್ಸ್ ಹಾಕಿದ್ವಲ್ಲ, ಟೈಸಲ್ಸ್ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಈ ರಿಂಗ್ ಬೀಡ್ಸು ಇದು ಕೂಡ ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ. ಇದು ಬ್ರೈಡಲ್ ಡಿಸೈನ್ಗೆ ಯೂಸ್ ಆಗುತ್ತೆ, ನಾರ್ಮಲ್ ಹಾಗೆ ಸ್ಲ್ಯಾಂಟಿಂಗ್ ಡಿಸೈನ್ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಕಲೆಕ್ಷನ್ಸು ಇಟ್ಕೊಂಡಿರಬೇಕು, ಯಾವುದ್ಯಾವುದಕ್ಕೆ ಯಾವ ಸೂಟ್ ಆಗುತ್ತೆ ಅದು ಹಾಕ್ಕೊಳ್ಳೋದ್ರು ಬರುತ್ತೆ. ಇದು ಕೂಡ ಬಟರ್ಫ್ಲೈ ಡಿಸೈನ್, ಬಟರ್ಫ್ಲೈ ಬೀಡ್ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದರಿಂದ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ ನಾನು, ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನ್ನ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು ರೌಂಡ್ ಬೀಡ್ಸು, ಫ್ಲವರ್ ಬೀಡ್ಸ್, ಇದು ಕೂಡ ಪ್ರತಿಯೊಂದು ಡಿಸೈನ್ಗೂ ಬರುತ್ತೆ ಈ ಬೀಡು. ಒಂದು ಬೀಡ್ ಒಂದು ಕುಚ್ಚು ಹಾಕ್ಲಿಕ್ಕೂ ಕೂಡ ತುಂಬಾ ಯೂಸ್ಫುಲ್ ಇದೆ ಇದು. ನೋಡಿ ಈ ಥರ ಇದೆ ಈ ಬೀಡು, ಇಲ್ಲಿ ಹೋಲ್ ಇರುತ್ತೆ. ನೆಕ್ಸ್ಟು ಸ್ಕ್ವೇರ್ ಶೇಪ್ ಬೀಡ್ಸು, ಇದು ಟೈಸಲ್ಸ್ ಹಾಕ್ಲಿಕ್ಕೂ ಯೂಸ್ ಮಾಡ್ಕೋಬೋದು, ಹಾಗೆ ಆರ್ಚ್ ಹಾಕ್ಲಿಕ್ಕೆ ಇಲ್ಲಿ ನೋಡಿ ಹೋಲ್ ಇದೆ ಆ ಕಡೆ ಈ ಕಡೆ, ಈ ಥರ ಆರ್ಚ್ ಹಾಕ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ. ಮಿಡಲ್ನಲ್ಲಿ ಒಂದು ಬೀಡ್ ಹಾಕ್ಬೋದು ಇದಕ್ಕೆ. ನೆಕ್ಸ್ಟು ಲೀಫ್ ಬೀಡ್ಸ್, ಇದನ್ನು ಆರ್ಚ್ ಹಾಕಿ ಕೆಳಗಡೆ ಒಂದು ಮಿಡಲ್ನಲ್ಲಿ ಲೀಫ್ ಹಾಕಿದರೆ ಸಾಕು, ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಬೀಡಿಂದ, ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಆರ್ಚ್ ಕೂಡ. ಇದು ಒಂದು ಗಂಟೆ ಶೇಪಲ್ಲಿ ಇದೆ, ಬೆಲ್ ಶೇಪು. ನೋಡಿ ಇಲ್ಲಿ ಓಲ್ ಕಾಣಿಸುತ್ತೆ ಅಲ್ಲ ಮೇಲ್ಗಡೆ, ಇಲ್ಲಿ ಒಂದು ಬೀಡನ್ನ ಹಾಕ್ಕೋಬೋದು. ಒಳಗಡೆ ಹೋಲ್ನಲ್ಲಿ ನಾವು ಕುಚ್ಚನ್ನ ಮೊದಲೇ ರೆಡಿ ಮಾಡಿ ಅದರ ಒಳಗಡೆ ಹಾಕಿ ಟೆಜಲ್ಸ್ ಹಾಕ್ಲಿಕ್ಕೆ ಯೂಸ್ ಮಾಡ್ಬೋದು, ಬೇಬಿ ಕುಚ್ಚು ಡಿಸೈನ್ದು ಬೀಡ್ ಹಾಕಿ. ಇದು ಕೂಡ ರೌಂಡ್ ಬೀಡ್ಸು, ಇದು ಕೂಡ ನಾರ್ಮಲ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಈ ರಿಂಗ್ ಬೀಡಲ್ಲಿ ಈ ಥರ ಒಳಗಡೆ ಹಾಕ್ಲಿಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ಬೀಡನ್ನ. ಎಲ್ಲ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್, ನೀವು ಕೂಡ ಈ ಥರ ಇಟ್ಕೊಂಡಿರಿ. ಯಾವ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ ಡಿಸೈನ್ಗೆ ಯಾವ ಥರ ಹಾಕ್ಕೋಬೇಕಂತ ಒಂದು ಐಡಿಯಾ ಬರುತ್ತೆ. ಪ್ರತಿಯೊಂದು ಬೀಡ್ಗೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ಡಿಸೈನು. ನೋಡಿ ಇದು ಕೂಡ ಫ್ಲವರ್ ಬೀಡ್ಸು, ಇದು ಒಂದು ಬೀಡ್ ಒಂದು ಕುಚ್ಚು ಹಾಕಲಿಕ್ಕೆ ಹಾಗೆ ಡಬಲ್ ಆರ್ಚ್ ಹಾಕಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬೀಡು. ಒಂದು ಬೀಡ್ ಒಂದು ಕುಚ್ಚು ಹಾಕಿದರೆ ಬೇಗನೆ ಹಾಕೋಬೋದು ಡಿಸೈನ್ ಕೂಡ, ಕುಚ್ಚು ಕೂಡ ಜಾಸ್ತಿ ಬರಲ್ಲ ಈ ಬೀಡ್ ಹಾಕಿದರೆ. ನೆಕ್ಸ್ಟ್ ವೀಟ್ ಬೀಡ್ಸ್ ಅಂದರೆ ಗೋಧಿ ಬೀಡ್ಸು, ಇದು ಆರ್ಚ್ ಕೆಳಗಡೆನೂ ಹಾಕೋಬೋದು, ಹಾಗೆ ಇದರಿಂದ ಸ್ಲ್ಯಾಂಟಿಂಗ್ ಮಾಡ್ಕೋಬೋದು, ಒಂದು ಬೀಡ್ ಒಂದು ಕುಚ್ಚು ಹಾಕೋಬೋದು. ಇಲ್ಲಿ ನೋಡಿ ಓಲ್ ಕಾಣಿಸ್ತಿದೆ, ಆ ಕಡೆ ಈ ಕಡೆ ಓಲ್ ಇರುತ್ತೆ. ಹಾಗೆ ನೆಕ್ಸ್ಟ್ ಆರ್ಟ್ ಶೇಪ್ ಬೀಡ್ಸ್ನ ಯೂಸ್ ಮಾಡೋದು ತೋರಿಸ್ತೀನಿ. ಇದನ್ನು ನಾನು ಟೈಸಲ್ಸ್ಗೆ ಯೂಸ್ ಮಾಡ್ತೀನಿ, ಟೈಸಲ್ಸ್ ಹಾಕಲಿಕ್ಕೆ. ಇದರಲ್ಲಿ ಒಂದು ಬೀಡನ್ನ ಹಾಕಿ ಒಳಗಡೆ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಇದು ಮೆಟಲ್ ಬೀಡ್ಸ್, ಸ್ಮಾಲ್ ಸೈಜು, ಪ್ರತಿಯೊಂದು ಆರ್ಚ್ಗೂ ಕೂಡ ನಾವು ಕೆಳಗಡೆ ಹಾಕ್ತೀವಲ್ಲ ಆ ಬೀಡ್ಸ್ ಇದು. ತುಂಬ ಚೆನ್ನಾಗಿರುತ್ತೆ. ಸಾರಿ ಕುಚ್ಚು ಹಾಕೋರಿಗೆ ಇದು ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು. ಇದು ಬಂದು ವೈಟ್ ಬೀಡ್ಸು, ವೈಟ್ ಸಾರಿ ಇರುತ್ತಲ್ಲ ಅದಕ್ಕೆ ಈ ಥರ ಬೀಡ್ಸ್ನ ಯೂಸ್ ಮಾಡ್ಕೋಬೋದು ನಾವು, ಗೋಲ್ಡ್ ಕಲರ್ ಮ್ಯಾಚ್ ಆಗಲ್ಲ ಹಾಗಾಗಿ. ಇದು ಬಂದು ಪರ್ಲ್ ಚೈನು, ಇದು ಚಾಯ್ಸು, ಕಸ್ಟಮರ್ ಹಾಕೊಂಡ್ರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. ಇದು ಬಂದು ಸಾರಿಗೆ ಯಾವುದೇ ರೀತಿ ಸುಕ್ಕಾಕೊಳ್ಳೋದಿಲ್ಲ. ಇದನ್ನು ನಾವು ಈ ಗಮ್ ಹಾಕಿ ಹಚ್ಕೋಬೋದು ಫ್ರೆಂಡ್ಸ್.
ನೆಕ್ಸ್ಟ್ ಸ್ಟೋನ್ ಚೈನು, ಇದು ಕೂಡ ಎಲ್ಲ ಆರ್ಚ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದನ್ನು ನಾವು ಗ್ಲೂ ಹಚ್ಚಿ ಅಟ್ಯಾಚ್ ಮಾಡಿದರೆ ಆಯಿತು. ಎಷ್ಟು ಬೇಕೋ ಅಷ್ಟು ನೋಡಿ ಸೈಜ್ನ ಕಟ್ ಮಾಡಿಕೊಂಡು ಗ್ಲೂ ಹಚ್ಚಿ ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಇದು ಒಂದು ಸಿಲ್ವರ್ ಬೀಡ್ಸು, ಇದು ಕೂಡ ಯೂಸ್ ಮಾಡ್ಕೋಬೋದು ಸಿಲ್ವರ್ ಸ್ಯಾರಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.